ಹೆಸರು ನಾಗೇಂದ್ರ ಅಂತ, ಬೆಂಗಳೂರವರು. ತುಂಬ ಬೆಂಗಳೂರನ್ನ ಚೆನ್ನಾಗಿ ನೋಡಿರೋರು. ನೀವು ಈಗ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಿ? ಸರ್ ನಾನೊಂದು 15 ವರ್ಷದಿಂದ ಓಡಿಸ್ತಿದ್ದೀನಿ ಸರ್. 15 ವರ್ಷದ ನಿಮ್ಮ ಆಟೋ ಜೀವನ ಹೇಗಿದೆ? ಹ್ಮ್ ಹೇಳಿ. 15 ವರ್ಷಕ್ಕೆ ಮುಂಚೆಗಡೆ ಬೇರೆ ತರ ಇತ್ತು. 15 ವರ್ಷ ಆದ್ಮೇಲೆ ಇವಾಗ ಬೇರೆ ತರ ಬಂದ್ಬಿಟ್ಟಿದೆ ಸರ್. ಹಾ, ತುಂಬಾ ಕಷ್ಟ ಇದೆ. ಹಾ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬದುಕ್ಬೋದು. ಹ್ಮ್. ಮತ್ತೆ ಹಂಗೆ ಜೀವನ ನಡೆಸೋದು ಆಟೋ ಇಂದ ಜೀವನ ನಡೆಸ್ತೀನಿ ಅಂದ್ರೆ ತುಂಬಾ ಕಷ್ಟ ಇದೆ. ಬಾಡಿಗೆ ಮನೆಯಲ್ಲಿರೋರಿಗೆಲ್ಲ ತುಂಬಾ ತೊಂದರೆ. ಹಾ ಹ್ಮ್. ಮತ್ತೆ ಬಾಡಿಗೆ ಮನೇಲಿರೋರಿಗೆಲ್ಲ ತೊಂದರೆ. ಹಾ. ಸ್ವಂತ ಆಟೋ ಇದ್ರೆ ಹೆಂಗೋ ನಡೆಸ್ಬೋದು. ಬಾಡಿಗೆ ಆಟೋ ಇದ್ರೆಲ್ಲ ತುಂಬಾ ಜೀವನ ಈಗ ನಡೆಸೋದು ಕಷ್ಟ. ವಕೀಲ್ ಸಾಬ್ರು ಆಟೋ 9 ಆಟೋ ಒಂದೇ ರಿಜಿಸ್ಟ್ರೇಷನ್ ಓಡಿಸ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ ಅದ್ರ ಬಗ್ಗೆ ನಾವು ಇದ್ರ ಬಗ್ಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದಾರೋ ಅವ್ರ ಹತ್ರ ಕರೆಕ್ಟಾಗಿ ಚರ್ಚೆ ಮಾಡಿ ಅವ್ರು ಹಿಡಿಬೇಕು ಆಯ್ತು. ಮತ್ತೆ ಇನ್ನೊಂದು ಓನರ್ ಯಾರು ಇದಾನೋ ಅವನ ಕೂಡಲೇ ಏನು ಕ್ರಮ ಇದೋ ತಗೊಂಡು ಅವ್ರಿಗೆ ಕಾನೂನಲ್ಲಿ ಏನು ಶಿಕ್ಷೆ ಇದೆಯೋ ಅದನ್ನ ಕೊಡಬೇಕು. ಬೆಂಗಳೂರಲ್ಲಿ ಫುಟ್ಪಾತ್ ಮೇಲ್ಗಡೆ ಅಂಗಡಿ ಹಾಕ್ತಾ ಇದ್ದಾರೆ, ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಹೌದು ಸರ್, ಅದನ್ನೆಲ್ಲ ತಗ್ಗಿಸ್ಬೇಕು. ಕೂಡಲೇ ಪ್ರತಿಯೊಬ್ಬರು ನಾಗರಿಕರು ಅದನ್ನ ತಿಳ್ಕೊಂಡು ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರವರೆಗೂ ಯಾರು ಈ ತರ ಹೇಳಿರ್ಲಿಲ್ಲ. ಇವಾಗ ನಾನು ಏನೋ ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ. ನಮಗೂ ಹೇಳೋ ತರ ಅವಶ್ಯಕತೆ ಇರಲಿಲ್ಲ. ಆದ್ರೂ ತುಂಬಾ ಸಮಸ್ಯೆ ಇದೆ. ಮಾರ್ಕೆಟ್ ಕಡೆ ಎಲ್ಲ ತುಂಬಾ ಓಡಾಡೋದು ತುಂಬಾ ಕಷ್ಟ. ಫುಟ್ಪಾತ್ ಅಲ್ಲೇ ವ್ಯಾಪಾರ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಸ್ವಲ್ಪ ಅವ್ರಿಗೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ರಸ್ತೆ ಎಲ್ಲ ಕ್ಲಿಯರ್ ಮಾಡಬೇಕು. ಮತ್ತೆ ಇಲ್ಲೆಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದೆಲ್ಲ ಸಮಸ್ಯೆ ಇದೆ, ಅದೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೀರಿ. ಹೌದು. ಈ ಪಾರ್ಕಿಂಗ್ ಪ್ರಾಬ್ಲಮ್ಗೆ ನಿಮ್ಮ ಸಲಹೆ ಏನು ಸರ್ಕಾರಕ್ಕೆ? ಸರ್ಕಾರಕ್ಕೆ ಲಾಭ ಇದೆ. ಅವ್ರು ಬಂದು ಫೈನ್ ಹಾಕ್ತಾರೆ, ತಗೊಳ್ತಾರೆ, ಎಲ್ಲೆಲ್ಲಿ ಅಂದ್ರೆ ಅಲ್ಲಿ ನಿಲ್ಲಿಸಿ. ಅದೇ ಸರ್ಕಾರಕ್ಕೆ ಲಾಭ ಇರೋದ್ರಿಂದ ಈ ತರ ಬಿಟ್ಟಿದ್ದಾರೆ. ಒಳ್ಳೆ ಅಧಿಕಾರಿಗಳು ಬಂದು ಇದನ್ನೆಲ್ಲ ತಗ್ಗಿಸ್ಬೇಕು, ಪರಿಶೀಲನೆ ಮಾಡಬೇಕು, ತಗ್ಗಿಸ್ಬೇಕು. ಇದಕ್ಕಂತ ಈ ಕಾರ್ಗಳು ತಗೊಂಡಿರ್ತಾರಲ್ಲ ಅವ್ರಿಗೆ ಫಸ್ಟ್ ಜಾಗ ಇದೆಯಾ ಅಂತ ನೋಡ್ಕೊಂಡು ತಿಳ್ಕೊಂಡು ಆಮೇಲೆ ಕಾರ್ ಕೊಡಬೇಕು. ಬೇರೆ ಏನೇನಾದ್ರು ಹೇಳ್ಬೇಕು ಅಂತಿದ್ದೀರಾ ಸರ್ಕಾರಕ್ಕೆ ಜನಕ್ಕೆ ಅಂದ್ರೆ ಸರ್ಕಾರದಲ್ಲಿ ಇವಾಗೆಲ್ಲ ನಾವು ನೋಡ್ತಾ ಇದೀವಿ ಟಿವಿಲೆಲ್ಲ ಬರೀ ರಾಜಕೀಯ ಪಕ್ಷದವರು ಯಾವ ರಾಜಕೀಯ ಪಕ್ಷದವರೆಲ್ಲ ಕಿತ್ತಾಡ್ಕೊಳ್ತಾ ಇದ್ದೀರಾ. ನೀವೆಲ್ಲ ಒಟ್ಟಿಗೆ ಒಂದಾಗಿ ನೀವೆಲ್ಲ ತರ ಸರ್ಕಾರ ನಡೆಸ್ಬೋದಲ್ಲ. ಯಾಕೆ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಇದೆಲ್ಲ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಟಿವಿ ಅವ್ರಿಗೆ ಇವ್ರಿಗೆಲ್ಲ ಜನಗಳಿಗೆಲ್ಲ ಟೈಮ್ ಪಾಸ್ ಆಗ್ತಾ ಇದೆ. ನಿಮ್ಮ ಸರ್ಕಾರದವರು ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಕಾಮಿಡಿಯಾಗಿ ಮಾತಾಡ್ಕೊಳ್ತಾ ಇದಾರೆ ಜನಗಳು. ಇವಾಗ ಕಾರ್ಟೂನ್ ಹಾಕೋದೇ ಬೇಡ, ಟಿವಿ ಹಾಕಿದ್ರೆ ಈ ಸರ್ಕಾರದವರು ಇದೇ ಜಗಳನೇ ಬರ್ತಾ ಇರುತ್ತೆ. ಈ ಜಗಳ ಮಾಡೋ ಬದಲು ಎಲ್ಲಾರು ಫಾಸ್ಟ್ ಆಗಿ ಕೆಲಸ ಮಾಡಿ ಜನಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಮುಂದೆ ಕಡೆ ಬರೋರ್ಗೆ ಅವಕಾಶ ಮಾಡಿಕೊಡಿ ಅನ್ನೋದೊಂದು ಅನಿಸಿಕೆ ಇದೆ ನಮ್ಗೆ. ಧನ್ಯವಾದಗಳು ನಾಗೇಂದ್ರ ಅವರೇ.